Namaste TT aspirants. Hope you all are doing very well. Today we are going to start the day 28 class, that is prose and poetry MCQs. Very important for KRTET exam, that is prose MCQs with answer. In a prose passage, the central idea is also called the dash. In ಹೇಳ್ತಾರೆ plot, theme, character, setting. ಸೊ ಇದನ್ನು ಥೀಮ್ ಅಂತ ಕರೀತಾರೆ. ಅಂದರೆ ಪ್ರೋಸಲ್ಲಿ ಸೆಂಟ್ರಲ್ ಐಡಿಯಾ ಇರುತ್ತಲ್ಲ, ಅದನ್ನು ಏನಂತ ಹೇಳ್ತಾರೆ ಅಂದರೆ ಅದು ಥೀಮ್ ಅಂತ ಹೇಳ್ತಾರೆ. ಸೊ ಪ್ಯಾಸೇಜ್ಗಳಲ್ಲಿ ನಮಗೆ ಪ್ರೋಸ್ ಮತ್ತು ಪೊಯಿಟ್ರಿ ಕೊಟ್ಬಿಟ್ಟು ತುಂಬ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಹಾಗಾಗಿ ತುಂಬ ಒಂದು ಇಂಟ್ರೆಸ್ಟಿಂಗಿಂದ ಕೊನೆವರೆಗೂ ಕೂಡ ಕ್ಲಾಸನ್ನು ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಪ್ರೋಸ್ ರೈಟಿಂಗ್ ಈಸ್ ಯೂಶ್ವಲಿ ಡ್ಯಾಶ್ rhythmic, written in sentence and paragraphs, set to music, meant for chanting. ಸೊ ಪ್ರೋಸನ್ನು ಹೇಗೆ ಬರೀತಾರೆ ಅಂದರೆ ರಿಟರ್ನ್ ಇನ್ ಸೆಂಟೆನ್ಸಸ್ ಆ್ಯಂಡ್ ಪ್ಯಾರಾಗ್ರಾಫ್ಸ್ ಅಂತ. ದ ಆಥರ್ಸ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಟಾಪಿಕ್ ಈಸ್ ಕಾಲ್ಡ್, ಏನಂತಾರೆ ಅದಕ್ಕೆ? ಟೋನ್, ಮೂಡ್, ರಿದಮ್, ಸ್ಪೀಚ್. ಸೊ ಟೋನ್ ಅಂತ ಕರೀತಾರೆ ಅಂತ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫಾರ್ಮ್ ಆಫ್ ಪ್ರೋಸ್? ನಾವಲ್, ಶಾರ್ಟ್ ಸ್ಟೋರಿ, ಪೋಯಮ್, ಎಸ್ಸೆ. ಪೋಯಮ್ ಅನ್ನೋದು ಒಂದು ಪ್ರೋಸ್ನ ಟೈಪ್ ಅಲ್ಲ ಅಂತ. ಅ ಫಸ್ಟ್ ಪರ್ಸನ್ ನರೇಟಿವ್ ಯೂಸಸ್ ಡ್ಯಾಶ್, ಹೀ, ದೇ, ಐ, ಇಟ್. ಐ ಅನ್ನೋನ ಫಸ್ಟ್ ಪರ್ಸನ್ ಯಾವಾಗಲೂ ಕೂಡ ಐ ಅಂತ ಹೇಳ್ತಕ್ಕಂಥದ್ದು. ದ ಮೆಸೇಜ್ ದ ಅಥರ್ ವಾಂಟ್ಸ್ ಟು ಕನ್ವೆ ಈಸ್ ನೋನ್ ಆ್ಯಸ್ ಥೀಮ್, ಪ್ಲಾಟ್, ಕ್ಯಾರೆಕ್ಟರ್, ಸ್ಕೆಚ್, ಇಮ್ಯಾಜಿನರಿ. ಥೀಮ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಮೆಸೇಜ್ ದ ಆಥರ್ ವಾಂಟ್ಸ್ ಟು ಕನ್ವೆ, ಕೊನೆಗೆ ಒಂದು ಮೆಸೇಜ್ ಇರುತ್ತಲ್ಲ, ಅದರಿಂದ ನಾವು ಟೋಟಲಾಗಿ ಥೀಮ್ ಅಂತ ಕರಿತೀವಿ ಅಂತ. ದ ಲೆಸನ್ ಟೀಚರ್ಸ್ ಆನೆಸ್ಟಿ. ದಿಸ್ ಐಡೆಂಟಿಫೈಸ್ ಸೆಟ್ಟಿಂಗ್, ಮಾರಲ್, ರಿದಮ್, ಸ್ಟಾಂಜ. ಸೊ ಅದನ್ನು ಏನು ಹೇಳುತ್ತೆ? ಮಾರಲ್ ಅಂತ ಹೇಳುತ್ತೆ. ಅ ಕ್ಯಾರೆಕ್ಟರ್ ಹೂ ಚೇಂಜಸ್ ಡ್ಯೂರಿಂಗ್ ದ ಸ್ಟೋರಿ ಇಸ್ ಕಾಲ್ಡ್ ಡೈನಮಿಕ್ ಕ್ಯಾರೆಕ್ಟರ್, ಸ್ಟ್ಯಾಟಿಕ್ ಕ್ಯಾರೆಕ್ಟರ್, ರೌಂಡ್ ಕ್ಯಾರೆಕ್ಟರ್, ಫ್ಲ್ಯಾಟ್ ಕ್ಯಾರೆಕ್ಟರ್. ಡೈನಮಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಪೊಯೆಟ್ರಿಲಿ MCQಸ್ಗಳನ್ನು ನೋಡೋಣ ವಿತ್ ಆನ್ಸರ್ಸ್. ಅ ಗ್ರೂಪ್ ಆಫ್ ಲೈನ್ಸ್ ಇನ್ ಅ ಪೋಯಮ್ ಈಸ್ ಕಾಲ್ಡ್ ಪ್ಯಾರಾಗ್ರಾಫ್, ಸೆಕ್ಷನ್, ಸ್ಟಾಂಜಾ, ವರ್ಸ್. ಸ್ಟಾಂಜಾ ಅಂತ. ದ ಮ್ಯೂಸಿಕ್ ಆಫ್ ವರ್ಡ್ಸ್ ಇನ್ ಅ ಪೋಯಮ್ ರೆಫರ್ಸ್ ಟು ಮೀನಿಂಗ್, ಟೋನ್, ರಿದಮ್, ಕ್ಯಾರೆಕ್ಟರ್. ರಿದಮ್. ಅ ವರ್ಡ್ ದಟ್ ಇಮಿಟೇಟ್ಸ್ ಅ ಸೌಂಡ್, ಬಸ್, ಹಿಸ್, ಈಸ್ ಕಾಲ್ಡ್ ಡ್ಯಾಶ್. ಸಿಮಿಲಿ, ಆನೋಮೆಟೋಪಿಯಾ, ಪರ್ಸೋನಿಫಿಕೇಶನ್, ಅಲಿಟರೇಷನ್. ಆನ್ಸರ್ ಅನೋಮೆಟಪಿಯಾ ಅಂತ, ಅಂದರೆ ಅನುಕರಣವಯ. ನಾವು ನಿನ್ನೆ ತಾನೇ ಇದ್ರ ಕ್ಲಾಸನ್ನು ಮಾಡಿದ್ದೀವಿ ಫಿಗರ್ಸ್ ಆಫ್ ಸ್ಪೀಚಲ್ಲಿ. ಸೊ ನೀವು ಡೀಟೇಲ್ ಕ್ಲಾಸ್ ಬೇಕಾಗಿದ್ದರೆ ಆ ಒಂದು ವಿಡಿಯೋನ ನೋಡ್ಬೋದು. ದ ಮೂನ್ ಸ್ಮೈಲ್ಡ್ ಎಟ್ ಮೀ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಮಿಲಿ, ಮೆಟಫಾರ್, ಪರ್ಸೋನಿಫಿಕೇಶನ್, ಆಕ್ಸಿಮೊರಾನ್. ಇದು ಪರ್ಸೋನಿಫಿಕೇಶನಲ್ಲಿ ಬರುತ್ತೆ ಅಂತ. ರೈಮ್ ಸ್ಕೀಮ್ ರೆಫರ್ಸ್ ಟು ಸ್ಟೋರಿ ಆಫ್ ಪೋಯಮ್, ಪ್ಯಾಟರ್ನ್ ಆಫ್ ರೈಮಿಂಗ್ ವರ್ಡ್ಸ್, ಥೀಮ್, ಪೋಯಟ್ಸ್ ಬಯೋಗ್ರಫಿ. ಪ್ಯಾಟರ್ನ್ ಆಫ್ ರೈಮಿಂಗ್ ವರ್ಡ್ಸ್ಗೆ ಬರುತ್ತೆ. ನೆಕ್ಸ್ಟ್, ಆಸ್ ಬ್ರೇವ್ ಆಸ್ ಅ ಲಯನ್ ಈಸ್ ಮೆಟಫೋರ್, ಸಿಮಿಲಿ, ಅಲಿಟರೇಷನ್, ಹೈಪರ್ಬೋಲೆ. ಸೊ ಇದು ಸಿಮಿಲಿ ಆಗಿದೆ. ದ ಫೀಲಿಂಗ್ ಕ್ರಿಯೇಟೆಡ್ ಬೈ ಅ ಪೋಯಮ್ ಈಸ್ ಕಾಲ್ಡ್ ಮೂಡ್, ಥೀಮ್, ಪ್ಲಾಟ್, ಟೋನ್. ಆನ್ಸರ್ ಈಸ್ ಎ, ದಟ್ ಈಸ್ ಮೂಡ್ ಅಂತ. ಅ ಪೋಯಮ್ ರಿಟನ್ ಇನ್ ಅ ಪ್ರೇಸ್ ಆಫ್ ಸಮ್ ಒನ್ ಆರ್ ಸಮಥಿಂಗ್ ಈಸ್ ಸಾನೆಟ್, ಆಡ್, ಹೈಕು, ಬ್ಯಾಲಡ್. ಆಡೆ ಅಂತ. A poem that tells a story is called lyric, limerick, ballad, elegy. Ballad ಅಂತ. ಕಥನ ಕಾವ್ಯ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಸೊ ಅದು. ಸಾಫ್ಟ್ಲಿ, ಸೈಲೆಂಟ್ಲಿ ದ ಸ್ನೋ ಫಾಲ್ಸ್. ದಿಸ್ ಲೈನ್ ಶೋಸ್ ರೈಮ್, ಅಲಿಟರೇಷನ್, ಮೆಟಫೋರ್, ಹೈಪರ್ಬೋಲೆ. ಸಾಫ್ಟ್ಲಿ, ಸೈಲೆಂಟ್ಲಿ, ಎಸ್ ಸೌಂಡ್ ರಿಪೀಟೆಡ್, ಸೊ ಇಟ್ ಈಸ್ ಅಲಿಟರೇಷನ್. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸು ಮುಕ್ತಾಯವಾಯಿತು. ಸೊ ಪ್ರೋಸ್ ಮತ್ತು ಪೊಯೆಟ್ರಿ ಮೇಲೆ ಹೇಗೆಲ್ಲ ಕ್ವಶನ್ಸ್ಗಳನ್ನು ಕೇಳ್ಬೋದು ಅನ್ನೋದನ್ನು ಇವತ್ತು ನಾನು ಕವರ್ ಮಾಡಿದ್ದೀನಿ. ನಾಳೆ ಮತ್ತೆ ಒಂದು ಹೊಸ ಟಾಪಿಕೊಂದಿಗೆ, ಹೊಸ ಕಂಟೆಂಟೊಂದಿಗೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸ್ಕೋರಿಂಗ್ ಪ್ಯಾಟರ್ನೊಂದಿಗೆ ಮತ್ತೆ ಒಂದು ಹೊಸ ವಿಡಿಯೋನ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಹಿಟ್ ದ ಬೆಲ್ ಐಕನ್ ಆಸ್ ವೆಲ್ ಆಸ್ ಲೈಕ್ ಬಟನ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.